ಹಾಯ್, ಹೆಲೋ, ನಮಸ್ತೆ. ವೆಲ್ಕಮ್ ಟು ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಜಾಪನೀಸ್ ಸ್ಕಿನ್ ಕೇರನ್ನು ತೋರಿಸ್ತೀನಿ. ಅದಕ್ಕೆಲ್ಲ ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ತೋರಿಸ್ತೀನಿ. ನೋಡಿ, 4ರಿಂದ ಒಂದು 5 ಸ್ಪೂನು ನಾನು ಅಕ್ಕಿಯನ್ನು ತಗೊಂಡಿದ್ದೀನಿ. ಯಾವುದಾದ್ರೂ ಅಕ್ಕಿ ಸರಿ. ಅದನ್ನು ಚೆನ್ನಾಗಿ ತೊಳೆದು ಮಿನರಲ್ ವಾಟರಲ್ಲಿ ಅನ್ನ ಥರ ಮಾಡ್ಕೊಳ್ಳಿ. ನೀವು ಅನ್ನ ಹೇಗೆ ಮಾಡ್ತೀರೋ ಅದೇ ಥರ ಮಾಡ್ಕೊಳ್ಳಿ. ಈ ಥರ ಒಂದು ಕುದಿ ಬರಬೇಕು. ಇದು ಗಂಜಿ ಅಂದ್ರೆ ಅನ್ನ ಬೆಂದಿರಬೇಕು, ಸ್ವಲ್ಪ ಗಂಜಿ ಗಂಜಿಯಾಗಿ ಇರಬೇಕು. ಯಾಕೆಂತಂದ್ರೆ ನೀವು ಪೇಸ್ಟ್ ಮಾಡೋದಕ್ಕೆ ಆಗಲ್ಲ, ಗಂಜಿ ನೀರು ಇರಲೇಬೇಕು. ಅದರಲ್ಲೂ ಕೂಡ ತುಂಬಾನೇ ಒಳ್ಳೆ ಗ್ಲೋ ಕೊಡುವಂತಹದ್ದು ಒಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ನೋಡಿ, ಅದನ್ನೆಲ್ಲ ಅನ್ನ ಆಗಿದೆ, ಅದನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ನೀಟಾಗಿ ಫೈನ್ ಪೇಸ್ಟ್ ಆಗೋ ಥರ ನೀವು ರುಬ್ಕೋಬೇಕು. ಯಾವುದೇ ರೀತಿಯಾದ ನೀರು, ಹಾಲು ಏನೂ ಆ್ಯಡ್ ಮಾಡಬೇಡಿ. ಅದರಲ್ಲಿರೋ ಗಂಜಿನೇ ಸಾಕು. ನೋಡಿ, ರುಬ್ಬಿದ ಮೇಲೆ ಈ ಥರ ಒಂದು ಪೇಸ್ಟ್ ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ಒಂದು ಕಂಟೈನರ್‌ಗೆ ಹಾಕ್ಕೊಳ್ಳಿ ನೀಟಾಗಿ. ಆ ಒಂದು ಫೈನ್ ಪೇಸ್ಟ್ ನೋಡಿ ಈ ಥರ ಬರಬೇಕು. ಈ ಒಂದು ಫೈನ್ ಪೇಸ್ಟನ್ನ ನೀವು ನೀಟಾಗಿ ಕಂಟೈನರ್‌ಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಒಂದು ಟೆಕ್ಸ್ಚರಲ್ಲಿ ಪೇಸ್ಟ್ ರೆಡಿ ಆಗುತ್ತೆ. ಇದಕ್ಕೆ ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಆ್ಯಡ್ ಮಾಡಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಇದಕ್ಕೆ ನಾನು 1 ಸ್ಪೂನ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಆಲಿವ್ ಆಯಿಲನ್ನು ಹಾಕ್ಕೊಳ್ತೀನಿ. ಅದು ಕೂಡ 1 ಸ್ಪೂನ್ ಆಗೋಷ್ಟು ನೀವು ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಗ್ಲಿಸರಿನನ್ನು, ಅದು ಕೂಡ 1 ಸ್ಪೂನ್ ಗ್ಲಿಸರಿನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹಾಲು, ಆಲಿವ್ ಆಯಿಲು ಮತ್ತು ಗ್ಲಿಸರಿನು. ಹಾಗೆ ಇದಕ್ಕೆ ನಾನು ತೆಂಗಿನ ಎಣ್ಣೆ, ಅದು ಕೂಡ 1 ಸ್ಪೂನ್ ತೆಂಗಿನ ಎಣ್ಣೆ ಕೂಡ 1 ಸ್ಪೂನ್ ಆ್ಯಡ್ ಮಾಡ್ತೀನಿ. ಅದನ್ನು ಚೆನ್ನಾಗಿ ಈ ಥರ ಒಂದು ಒಳ್ಳೆ ಟೆಕ್ಸ್ಚರ್ ಬರೋ ಥರ ನೀವು ಕಲಿಸ್ಕೋಬೇಕು. ಇದಕ್ಕೆಲ್ಲ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ಆಲ್ರೆಡಿ ತೋರಿಸಿದ್ದೀನಿ. ಈ ಒಂದು ಒಳ್ಳೆ ರೀತಿಯಾದ ಒಂದು ಪೇಸ್ಟ್ ರೆಡಿ ಆಗುತ್ತೆ. ಈ ಪೇಸ್ಟನ್ನು ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಕಲಿಸ್ಕೊಂಡಾದ್ಮೇಲೆ ಇದನ್ನ ಒಂದು ಒಳ್ಳೆ ಕಂಟೈನರ್, ಸ್ಮಾಲ್ ಕಂಟೈನರ್‌ಗೆ ಹಾಕಿ ತುಂಬಿಸಿಟ್ಕೊಳ್ಳಿ. ಇದನ್ನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ವಾರದಲ್ಲಿ 2 ಸಾರಿ ಆದ್ರೂ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ನೀವು ಸ್ಕಿನ್‌ಗೆ ಹಚ್ಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ಇದು ಸ್ಟೋರ್ ಮಾಡಿ ಇಟ್ಕೋಬೇಕಂತ ಏನಿಲ್ಲ. ಅವಾಗಿಂದ ಅವಾಗ ಮಾಡ್ಕೊಂಡು ನೀವು ಸ್ಕಿನ್‌ಗೆ ಹಚ್ಕೊಂಡ್ರು ಚೆನ್ನಾಗಿರುತ್ತೆ. ನೋಡಿ, ಇದರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ, ತುಂಬಾನೇ ಚೆನ್ನಾಗಿದೆ ಇದರ ಟೆಕ್ಸ್ಚರು. ಈ ಪೇಸ್ಟನ್ನು ಹಚ್ಕೊಳ್ಳೋದಕ್ಕಿಂತ ಮೊದಲು ಒಂದು 3 ಸ್ಟೆಪ್ಪನ್ನು ನಾವು ಫಾಲೋ ಮಾಡಬೇಕು. ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಐಸ್ ಕ್ಯೂಬಲ್ಲಿ ಮುಖವನ್ನು ನಾನು ಫೇಸ್ ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ. ಅದು ಡೈರೆಕ್ಟಾಗಿ ಆ್ಯಕ್ಚುಲಿ ಮಾಡ್ಕೋಬಾರ್ದು. ಈ ಥರ ಐಸ್ ಕ್ಯೂಬು ಮಸಾಜ್ ಏನಿದೆ ಅದನ್ನು ನೀವು ಡೈರೆಕ್ಟಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಕೆಲವರಿಗೆ ತುಂಬಾ ಸ್ಕಿನ್ ಏನು ಇರಿಟೇಷನ್ ಆಗೋದು ಮತ್ತು ರೆಡ್ಡಿಶ್ ಆಗೋದು ಇದೆಲ್ಲ ಆಗುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ಸ್ಮೂತ್ ಆಗಿರೋ ಬಟ್ಟೆಯಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಐಸ್ ಕ್ಯೂಬ್ ಮಸಾಜು. ಆ ರಿಂಕಲ್ಸ್ ಅಂತೂ ಡೇ ಬೈ ಡೇ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಸ್ಕಿನ್ ಅಂತೂ ತುಂಬ ಚೆನ್ನಾಗಿ ಟೈಟ್ ಆಗುತ್ತೆ. ಬಟ್ ನೀವು ಟೈಮ್ ಕೊಟ್ಕೋಬೇಕಲ್ವಾ. ಸೊ ಹಾಗಾಗಿ ನಿಮ್ಮ ಸ್ಕಿನ್ನನ್ನು ನೀವು ಕೇರ್ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು. ಆದಮೇಲೆ ನಾನು ನೋಡಿ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ರಾ ಮಿಲ್ಕನ್ನು ತಗೊಳ್ತಾ ಇದ್ದೀನಿ. ಸ್ವಲ್ಪ ರಾ ಮಿಲ್ಕು ಕಾಣಿಸ್ತಿದೆಯಾ? ಅದಕ್ಕೆ ನೀವು ಗ್ಲಿಸರಿನನ್ನು ಆ್ಯಡ್ ಮಾಡಬೇಕು. ಗ್ಲಿಸರಿನ್ ಅಂತೂ ಮುಖಕ್ಕೆ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ. ಸ್ವಲ್ಪ ಗ್ಲಿಸರಿನ್ ಆ್ಯಡ್ ಮಾಡ್ಕೊಳ್ಳಿ, ಇಷ್ಟೇ. ಇದಾದಮೇಲೆ ಜೇನುತುಪ್ಪ, ಇದು ಕೂಡ ಮುಖನ ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ. ಇದೆಲ್ಲ ಮುಖವನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದಾದ್ಮೇಲೆ ನೀವು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈ ಥರ ಒಂದು ಚೆನ್ನಾಗಿ ಒಂದು ಕ್ರೀಮಿ ಟೈಪ್ ಆಗುತ್ತೆ. ಕಾಣ್ತಾ ಇದೆಯಾ? ಇದಕ್ಕೆ ನೀವು ಕಾಟನ್ ಪ್ಯಾಡ್ಸ್ ಬರುತ್ತೆ ಇಲ್ಲಿ ಮಾರ್ಟ್ಗಳಲ್ಲಿ ಎಲ್ಲ. ಸೊ ಅದನ್ನು ತೊಗೊಂಡು ಬಂದು ಈ ಥರ ಕಾಟನ್ ಪ್ಯಾಡ್ಸಲ್ಲಿ ನಿಮ್ಮ ಮುಖವನ್ನು ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಒಂದು ಬಟ್ಟೆ ಇದ್ದರೆ, ಒದ್ದೆ ಬಟ್ಟೆನೋ ಇಲ್ಲಾಂದರೆ ನೀವು ವಾಶ್ ಮಾಡ್ಕೋಬೋದು. ಯಾಕಂದರೆ ಮತ್ತೆ ಒಂದು ಸ್ಟೆಪ್ ಇದೆ, ಸ್ಕ್ರಬ್ ಇದೆ. ಒತ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ, ಅದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ಕೊಳ್ಳಿ. ಹಾಲು ಹಾಕಿ ಸ್ವಲ್ಪ ಸಕ್ಕರೆನ ಹಾಕ್ಕೋಬೇಕು. ಇದಕ್ಕೆ ಬ್ರೌನ್ ಶುಗರ್ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ಕಿನ್ಗೆ. ಬಟ್ ನಾನು ಬ್ರೌನ್ ಶುಗರ್ ಇಲ್ಲ, ಸೊ ಹಾಗಾಗಿ ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜೇನುತುಪ್ಪನ ಹಾಕ್ಕೊಳ್ತೀನಿ. ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾರೆ, ಅದನ್ನು ತುಂಬ ಸ್ಕ್ರಬ್ಗೆ ತುಂಬ ಒಳ್ಳೆಯದು. ಅಕ್ಕಿ ಹಿಟ್ಟು ಮತ್ತು ಜೇನುತುಪ್ಪ ಮಾಡ್ಕೋಬೋದು ಮನೇಲಿ. ಇದು ಏನಾದರೂ ಇಲ್ಲ, ಈ ಥರ ಜೇನುತುಪ್ಪ ಅದು ಇಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಮತ್ತು ಹಾಲಲ್ಲಿ ಕೂಡ ಸ್ಕ್ರಬ್ ಮಾಡ್ಕೋಬೋದು.
ಸ್ವಲ್ಪ ಮೈಲ್ಡಾಗಿ ಮಾಡ್ಕೊಳ್ಳಿ, ಯಾಕಂದರೆ ಶುಗರ್ ರಫ್ ಇರುತ್ತೆ, ಸ್ಕಿನ್ನು ಡ್ಯಾಮೇಜ್ ಆಗಿಬಿಡುತ್ತೆ. ನಿಧಾನಕ್ಕೆ ಈ ಥರ ಮೈಲ್ಡಾಗಿ ಮಾಡ್ಕೊಳ್ಳಿ. ನಿಮಗೆ ರಿಸಲ್ಟು ನೋಡಿ, ಕ್ಲೆನ್ಸು ಮತ್ತು ಸ್ಕ್ರಬ್ ಮಾಡೋ ಟೈಮಲ್ಲೇ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ. ಹೇಗೆ ಆಗ್ತಾನೆ, ಯಾಕಂದರೆ ವಾಶ್ ಬೇಷನ್ ಅಲ್ಲಿದೆ, ಅಲ್ಲಿಗೆ ಎದ್ದು ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಕೂತ್ಕೊಂಡಿದ್ದೀನಿ. ನಿಮಗೆ ಗ್ಲೋ ಗೊತ್ತಾಗ್ತಾ ಇದೆ, ನಿಮಗೆ ಸ್ಕಿನ್ನು ಯಾವ ಥರ ಒಂದು ಬ್ರೈಟ್ನಿಂಗ್ ಇದೆ. ಜಸ್ಟ್ ನಾನು ಇದು ಮಾಡಿದ್ದಕ್ಕೋಸ್ಕರನೇ, ನಾನು ಏನು ಬ್ರೈಟ್ನಿಂಗ್ಸ್ ಕ್ರೀಮನ್ನು ಇನ್ನೂ ಹಾಕಲಿಲ್ಲ. ನಾನು ಏನು ಹೇಳಿದ್ದೆ, ಜಾಪನೀಸ್ ಸ್ಕಿನ್ ಸೀಕ್ರೆಟ್ ಕ್ರೀಮ್ ಅಂತ. ಸೊ ಅದನ್ನು ಇನ್ನೂ ಅಪ್ಲೈ ಮಾಡಲಿಲ್ಲ. ಅದಕ್ಕಿಂತ ಮುಂಚೆನೇ ಈ ಒಂದು 3 ಸ್ಟೆಪ್ಗೆ ಒಳ್ಳೆ ಗ್ಲೋ ಬಂದಿದೆ. ಹೀಗೆ ಮತ್ತು ಇದಾದಮೇಲೆ ಏನು ಮಾಡಬೇಕು, ನಾನು ನಿಮಗೆ ತೋರಿಸಿದ್ನಲ್ಲ ಆ ಸ್ಟೆಪ್ಪು ಯಾವ ಥರ ಮಾಡಬೇಕು ಏನು ಅಂತೆಲ್ಲ ತೋರಿಸಿದ್ದೆ. ಜಾಪನೀಸ್ ಸ್ಕಿನ್ ಸೀಕ್ರೆಟ್ ಕ್ರೀಮು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಏನು ಗೊತ್ತಾ, ಇದು ಫ್ರಿಜ್ಜಲ್ಲಿ ಇಟ್ಕೋಬೋದು, ಒಂದು ವೀಕ್ ಯೂಸ್ ಮಾಡ್ಬೋದು. ಅಂದರೆ ವಾರದಲ್ಲಿ ನೀವು 1-2 ಸಾರಿ ಹಾಕ್ಕೊಳ್ತೀರಾ ಅಂತಂದರೆ 1 ವೀಕ್ ನೀವು ಯೂಸ್ ಮಾಡ್ಬೋದಾಗತ್ತೆ. ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ನೀವು ಟ್ರೈ ಮಾಡಿ. ಇದು ಕ್ರೀಮ್ ನೋಡಿದ್ರೇ ನನಗೆ ನೋಡಿ ಹಾಕ್ಕೋಬೇಕು ಅಂತ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಕ್ರೀಮು. ಅಪ್ಲೈ ಮಾಡೋಣ. ಇದನ್ನು ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಬೇಕು. ಯಾವ ಥರ ಸ್ಕಿನ್ ರಿಸಲ್ಟ್ ಸಿಗುತ್ತೆ ಅಂತ ನೋಡಬೇಕು. ನೋಡಿ ಈ ಥರ ಹಚ್ಕೊಳ್ಳಿ. ಮುಖ ಫುಲ್ಲು ಹಚ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಇದು. ಅಂದರೆ ಇದು ಯಾರಿಗೆ ಇದೆಲ್ಲ ಅಂತಂದರೆ, ತುಂಬ ವೈಟ್ ಇರ್ತಾರೆ ಅವ್ರಿಗೆಲ್ಲ ತುಂಬ ಡಲ್ ಸ್ಕಿನ್ ಇರುತ್ತೆ ಮತ್ತು ಗ್ಲೋ ಇರಲ್ಲ. ಇದಕ್ಕೆ ಈ ಒಂದು ಕ್ರೀಮನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ ನಿಮಗೆ ಹಚ್ಕೊಳ್ಳೋವಾಗೆ ಗೊತ್ತಾಗ್ತಾ ಇದೆ ಹೆಂಗಿದೆ ಅಂದರೆ, ಇದು ನಿಜವಾಗ್ಲೂ ಅದೇ ಥರ ತಿನ್ನಬೇಕು. ಪ್ರೋಟೀನು, ಹಾಲು, ಮೊಸರು ಇದೆಲ್ಲ. ಅಂದರೆ ಸ್ವಲ್ಪ ಆ್ಯಕ್ನೀಸು, ಪಿಂಪಲ್ಸ್ ಇರೋರು ಸ್ವಲ್ಪ ಆಯಿಲ್ ಐಟಮನ್ನು ಅವಾಯ್ಡ್ ಮಾಡಿ. ಅಷ್ಟು ಬಿಟ್ಟರೆ ಇನ್ನು ನಾರ್ಮಲಾಗಿ ಫೇಸು ಚೆನ್ನಾಗಿರೋರು ನೋಡಿ ಈ ಥರ ಮೇಂಟೈನ್ ಮಾಡಬೇಕು. ಸೂಪರಾಗಿರುತ್ತೆ. ಇನ್ನೆಲ್ಲ ನಿಮಗೆ 3 ಸ್ಟೆಪ್ಸನ್ನು ತೋರಿಸಿದ್ದೀನಿ. ಅದೇ ನಿಮಗೇನು ಅಷ್ಟೊಂದು ಟೈಮ್ ತೊಗೊಳ್ಳಲ್ಲ. ಐಸ್ ಕ್ಯೂಬ್ ಮಸಾಜು ಮತ್ತು ಕ್ಲೆನ್ಸು, ಸ್ಕ್ರಬ್ಬು ಇದು ಮಾಡಿದ್ಮೇಲೆ ನೀವು ಇದು ಮಾಡ್ಕೊಳ್ಳಿ. ಈ ಕ್ರೀಮನ್ನು ಅಪ್ಲೈ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ. ಯಾಕೆಂದರೆ ನಿಮ್ಮ ಸ್ಕಿನ್ನು ಅಷ್ಟೊಂದು ಕ್ಲೆನ್ಸ್ ಆಗಿಲ್ಲ, ಸ್ಕ್ರಬ್ ಆಗಿಲ್ಲ ಅಂತಂದು ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಹಾಗಾಗಿ 30 ಮಿನಿಟ್ಸ್ ಇಟ್ಕೊಂಡು ಮುಖನ ವಾಶ್ ಮಾಡ್ಕೋಬೋದು. ನೋಡೋಣ ಬನ್ನಿ, ಇದನ್ನು ಒಂದು 15 or 20 ಮಿನಿಟ್ಸ್ ಬಿಡೋಣ. ಬಿಟ್ಟಾದ್ಮೇಲೆ ಮುಖ ತೊಳೆದ್ಮೇಲೆ ಮುಖ ಹೇಗೆ ಕಾಣುತ್ತೆ ನೋಡೋಣ. ನೋಡಿ 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆ ವ್ಯತ್ಯಾಸ. ನಾನು ಯಾವುದೇ ರೀತಿಯಾದ ಮೇಕಪ್ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಈಗ ತಾನೇ ಮುಖ ತೊಳ್ಕೊಂಡು ಬಂದಿದ್ದೀನಿ. ಜಸ್ಟ್ ಒಂದು 15 to 20 ಮಿನಿಟ್ಸ್ ಬಿಟ್ಟರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ ಅಂತೂ ಸೂಪರಾಗಿದೆ. ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ. ಮನೇಲಿ ತಗೊಳ್ಳೋಂತಹ ಫುಡ್ಡು ಇಂಟೇಕ್ ಚೆನ್ನಾಗಿರಬೇಕು. ಯಾವಾಗಲೂ ನೀವು ಚೆನ್ನಾಗಿ ಹೈಡ್ರೇಟ್ ಆಗಿರಬೇಕು, ನೀರು ಚೆನ್ನಾಗಿ ಕುಡಿಬೇಕು, ಒಳ್ಳೆ ಊಟ ಮತ್ತು ತರಕಾರಿಗಳನ್ನು ಚೆನ್ನಾಗಿ ತಿನ್ನಬೇಕು. ಇವೆಲ್ಲ ತಿಂದು ನೀವು ಮನೆಯಲ್ಲೇ ಈ ಥರ ಒಂದು ಸ್ಕಿನ್ ಸೀಕ್ರೆಟ್ಸನ್ನು ಮೇಂಟೈನ್ ಮಾಡಿದಾಗ ಯಾವುದೇ ಒಂದು ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಮತ್ತು ಏನು ಸಾವಿರಾರು ರೂಪಾಯಿ ಪಾರ್ಲರ್ಗಳಿಗೆ ಕೊಟ್ಟು ನೀವು ಸ್ಕಿನ್ನನ್ನು ಮೇಂಟೈನ್ ಮಾಡಬೇಕಂತ ಅನ್ನೋದು ಏನಿಲ್ಲ. ಯಾಕಂದರೆ ಅದರಲ್ಲೂ ಕೂಡ ತುಂಬಾ ಸೈಡ್ ಎಫೆಕ್ಟ್ಸ್ ಇದೆ. ಈಗ ನಾನು ತೋರಿಸ್ತಿರೋದು ಏನು, ಮನೆಯಲ್ಲಿರುವಂತಹ ವಸ್ತುಗಳು, ಮನೆಯಲ್ಲಿರುವಂತಹ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ ಯಾವ ಥರ ನಿಮ್ಮ ಫೇಸನ್ನು ಗ್ಲೋ ಆಗಬೇಕು. ಜೊತೆಗೆ ಫುಡ್ಡು ಕೂಡ ಬ್ಯಾಲೆನ್ಸ್ ಆಗ್ತಾ ಇರಬೇಕು. ವಾಟರ್, ನೀರು ತುಂಬಾ ಇಂಪಾರ್ಟೆಂಟ್ ಸ್ಕಿನ್ಗೆ. ನೀರೇನಾದರೂ ನೀವು ಕಡಿಮೆ ಮಾಡಿದ್ದೀರಾ ಅಂದರೆ ಮುಖದಲ್ಲಿ ಪಿಂಪಲ್ಸ್ ಆಗಿರಲಿ, ಮತ್ತು ಏನು ಆ್ಯಕ್ನೆಸ್ ಆಗಿರಲಿ, ಡಾರ್ಕ್ ಸರ್ಕಲ್ಸು, ಇದೆಲ್ಲ ನೀರಿಂದನೇ ನಿಮಗೆ ಬರುತ್ತೆ. ನೋಡಿ ಫೈನಲ್ ರಿಸಲ್ಟು ನಿಮ್ಮ. ಹೀಗೆ ಇನ್ನೂ ಒಳ್ಳೆ ವಿಡಿಯೋಗಳು ಬೇಕು ಸ್ಕಿನ್ ಬಗ್ಗೆ ಮತ್ತು ಹೆಲ್ತ್ ಬಗ್ಗೆ, ಬೆಲ್ಲಿ ಫ್ಯಾಟ್ ಬಗ್ಗೆ ಏನಾದರೂ ಇನ್ನಷ್ಟು ಕಂಟೆಂಟು ನಿಮಗೆ ಬೇಕು, ವಿಡಿಯೋಗಳು ಬೇಕು ಅನ್ನೋದಾದರೆ ನನ್ನ ಒಂದು ಚಾನಲ್ ಆಗಿರುವಂತಹ ಗ್ಲೋ ವಿತ್ ಸಹನಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ನಿಮಗೆ
ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಯಾವುದೇ ಒಂದು ಫೇಕ್ ವಿಡಿಯೋ ಆಗಿರಲ್ಲ. ಇವನ್ ನಾನು ಕೂಡ ಟ್ರೈ ಮಾಡಿರ್ತೀನಿ. ಆ ಥರ ಒಂದು ವಿಡಿಯೋಗಳನ್ನೇ ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ವೆರಿ ಮಚ್.